ನಿರ್ದೇಶಕವಾಗಿ ಒಂದು ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಇವಾಗಲೇ ಹೇಳಿದಂತೆ ಈ ಭಾರತೀಯ ಆಹಾರ ಸುರಕ್ಷತೆ ಸಮಾವೇಶ 2024 ಸುರಕ್ಷಿತವಾದ ಆಹಾರಕ್ಕಾಗಿ About yourself, introduction. English. Good morning, everybody. ನಾನು ಡಾಕ್ಟರ್ ಮೃದುಲ್ ಸಾಲ್ಗಾಮೆ ಅಂತ ಹೇಳಿ, ನಾನು ಮೈಕ್ರೋಬಯಾಲಜಿಸ್ಟ್, ಫುಡ್ ಮೈಕ್ರೋಬಯಾಲಜಿಸ್ಟ್, ಆ್ಯಂಡ್ ನನ್ನದೇ ಒಂದು ಲ್ಯಾಬ್ ಇತ್ತು. ಸಾಕು. ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ಅಂತ. ನಾನು ಬ್ಯಾಂಗ್ಳೂರು ಚೇಂಬರ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ನ ಅಗ್ರಿ ಫುಡ್ ಪ್ರೊಸೆಸಿಂಗ್ ಕಮಿಟಿ ಇದೆ, ಅದರ co-chairman ಆಗಿದ್ದೀನಿ. ಆ್ಯಂಡ್ ವಿ ಆರ್ ದಿ ನಾಲೆಜ್ ಪಾರ್ಟ್ನರ್ಸ್ ಫಾರ್ ದಿಸ್ ಇವೆಂಟ್. Good morning, good afternoon. My name is Ramesh. I run this company called Food Safety Works. I am the CEO. ನಾನು ಸಾರಿಕಾ ಅಗರ್ವಾಲ್. I am the MD founder of Food Safety Works. ಶ್ರೀನಿವಾಸ್ KR ಅಂತ, ನಾನು BPN ಹೆಡ್ ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಇಂಡಿಯಾ. ಎಲ್ರಿಗೂ ಸ್ವಾಗತ. ಭಾರತೀಯ ಆಹಾರ ಸುರಕ್ಷತೆ ಸಮಾವೇಶ 2024 ಸುರಕ್ಷಿತ ಆಹಾರಕ್ಕಾಗಿ ಭಾರತವನ್ನು ಜೋಡಿಸುವುದು ಇದು ಕಾರ್ಯಕ್ರಮ. ಫುಡ್ ಸೇಫ್ಟಿ ಬಾಕ್ಸ್ ವತಿಯಿಂದ ಆಯೋಜಿಸಲ್ಪಡುವ ಈ ಕಾರ್ಯಕ್ರಮದಲ್ಲಿ ಆಹಾರ ಸುರಕ್ಷತೆಯಲ್ಲಿ ಸಹಯೋಗವನ್ನು ಬೆಳೆಸುವುದು ಮತ್ತು ಆಹಾರ ಸುರಕ್ಷತೆಯಲ್ಲಿ ಶ್ರೇಷ್ಠತೆಯನ್ನು ಬೆಳೆಸುವುದು ಕಾರ್ಯಕ್ರಮ. ಫುಡ್ ಸೇಫ್ಟಿ ಬಾಕ್ಸ್ ಆಹಾರ ಸುರಕ್ಷತೆ ನಿಯಂತ್ರಣ ಮತ್ತು ಅನುಸರಣೆ ಸೇವೆಗಳ ಡೊಮೇನ್ನಲ್ಲಿ ಪ್ರಮುಖ ಕಂಪನಿಯಾಗಿದೆ. ಇಂಡಿಯಾ ಫುಡ್ ಸೇಫ್ಟಿ ಸಮಾವೇಶ 2024 ಆವೃತ್ತಿಯ ಮರಳುವಿಕೆಯನ್ನು ಘೋಷಿಸಲು ಹೆಮ್ಮೆಪಡುತ್ತೇವೆ. ಈ ಸಮಾವೇಶವು ಜೂನ್ 21, 2024 ಬೆಂಗಳೂರು ಅಂತಾರಾಷ್ಟ್ರೀಯ ಕೇಂದ್ರ ಬೆಂಗಳೂರಿನಲ್ಲಿ ನಡೆಯಲಿದೆ. ಈ ಒಂದು ದಿನದ ಕಾರ್ಯಕ್ರಮವು ವರ್ಷಾತ್ಮಕವಾಗಿ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ಹಂಚಿಕೊಳ್ಳಲು ಉದ್ಯಮದ ನಾಯಕರು, ತಜ್ಞರು ಮತ್ತು ಪಾಲುದಾರರನ್ನು ಒಳಗೊಟ್ಟಿಸುತ್ತದೆ. ಒಂದು ಯಾತಕ್ಕೆ ಇದು ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಬಹಳ ಮುಖ್ಯ ಇಂಪಾರ್ಟೆಂಟ್ ವಿಷಯ. ಅದು ಯಾತಕ್ಕಂದರೆ ಫುಡ್ ಸೇಫ್ಟಿ ಅಥವಾ ಆಹಾರ ಸುರಕ್ಷತೆ ಅನ್ನೋದು ಐ ಥಿಂಕ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಪ್ರೆಸ್ ಆಗಲಿ ಮೀಡಿಯಾ ಆಗಲಿ ಅದಕ್ಕೆ ಬೇಕಾದಷ್ಟು ಗಮನ ಇಲ್ಲ. ಯಾವಾಗ ಬರುತ್ತೆ ಅಂದರೆ ಇವತ್ತೇ ಪೇಪರ್ ನೋಡಿ, ಯಾವುದೋ ಪೇಪರಲ್ಲಿ ಐಸ್ ಕ್ರೀಮಲ್ಲಿ ಏನೋ ಇದಿತ್ತಂತೆ, ಏನೋ ಜರಿ ಇತ್ತು, ಅಥವಾ ಮೊನ್ನೆ ಹೋದ ವಾರ ಐಸ್ ಕ್ರೀಮಲ್ಲಿ ಏನೋ ಯಾವುದೋ ಬೆರಳು ಇತ್ತಂತ, ಈ ಥರ ಇದ್ದಾಗ ಮಾತ್ರ ಪೇಪರಲ್ಲಿ ಬರುತ್ತೆ. ಅದರ್ವೈಸ್ ಈ ಆಹಾರ ಸುರಕ್ಷತೆ ಬಗ್ಗೆ ರೆಗ್ಯುಲರ್ ಆಗಿ ನ್ಯೂಸು ಬಹಳ ಕಮ್ಮಿ. ಇದು ಆಹಾರ ಸುರಕ್ಷತೆ ಅಂದರೆ ನಿಮಗೆ ರೈತರಿಂದ ಹಿಡಿದು ಪ್ರೊಸೆಸರ್ ಇರ್ಬೋದು, ಆಮೇಲೆ ರಿಟೇಲರ್ಸ್ ಇರ್ಬೋದು, ಗ್ರಾಹಕರು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ. ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ನಂದು ಆ್ಯಕ್ಚುಲಿ ಬರೋದು ಒಂದು ಇಂಟ್ರೆಸ್ಟ್ ಇದೆ, ಏನಂದರೆ ಐ ವುಡ್ ರಿಕ್ವೆಸ್ಟ್ ನಿಮ್ಮ ಪ್ರೆಸ್ ಅವರು, ನ್ಯೂಸ್ ಪೇಪರ್ ಅವರು ಸ್ಪೆಷಲಿ ಇದ್ದರೆ ಸುರಕ್ಷತೆ ಬಗ್ಗೆ ರೆಗ್ಯುಲರ್ ಕಾಲಮ್ಸ್ ಏನಾದರೂ ಇದ್ದರೆ ಬಹಳ ಹೆಲ್ಪ್ ಆಗುತ್ತೆ. ಅದು ಗ್ರಾಹಕರಿಗಿರ್ಬೋದು, ಇಂಡಸ್ಟ್ರಿಗಿರ್ಬೋದು, ಬೇರೆಯವ್ರಿಗೆ, ಗೌರ್ಮೆಂಟ್ಗಿರ್ಬೋದು, ಬಹಳ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಐ ಥಿಂಕ್ ಇವರು ಹೋದ ವರ್ಷ ಒಂದು ಫುಡ್ ಸೇಫ್ಟಿ ಕಾನ್ಕ್ಲೇವ್ ಅನ್ನು ಮಾಡಿದ್ದಾರೆ. ಏನಾಗ್ತಾ ಇದೆ ಅಂದರೆ ಇದಕ್ಕೆಲ್ಲ ಫುಡ್ FSSAI ಅಂತ ಇದೆ, ಅದು ದೋಸ್ ಆರ್ ನ್ಯಾಷನಲ್ ಲಾಸ್, ಬಟ್ ಇಂಪ್ಲಿಮೆಂಟೇಷನ್ ಆಗ್ತಾ ಇರೋದು ಸ್ಟೇಟಲ್ಲಿ ಆಗ್ತಾ ಇದೆ. ಇಲ್ಲಿ ಜನರಲಿ ಏನಾಗ್ತಾ ಇದೆ, ಫುಡ್ ಸೇಫ್ಟಿ ಬಗ್ಗೆ ಡೆಲ್ಲಿಯಲ್ಲಾಗಲಿ ಅಥವಾ ಮುಂಬೈಯಲ್ಲಾಗಲಿ ಈ ಥರದ ಕಾರ್ಯಕ್ರಮಗಳು ಸಾಕಷ್ಟು ನಡೆಯುತ್ತೆ. ಮೊನ್ನೆ ಇವರು ಮಿನಿಸ್ಟರ್ನ ಮೀಟ್ ಮಾಡೋಕ್ಕೆ ಹೇಳಿದ್ವಿ ಅವ್ರಿಗೆ, ಈ ಫುಡ್ ಸೇಫ್ಟಿ ಕಾನ್ಕ್ಲೇವ್ ಅನ್ನೋದನ್ನ ವಿ ವಾಂಟ್ ಟು ಮೇಕ್ ಇಟ್ ಎ ಫ್ಲಾಗ್ಶಿಪ್ ಇವೆಂಟ್. ಪ್ರತಿ ವರ್ಷ ಇದು ನಡಿಬೇಕು ಅನ್ನೋ ಥರ ಮಾಡ್ತೀವಿ ಅಂತ. ಯಾಕಂದರೆ ದಟ್ ಈಸ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ಫ್ರಮ್ ಎವ್ರಿಬಡೀಸ್ ಪಾಯಿಂಟ್ ಆಫ್ ವ್ಯೂ. ಅದಕ್ಕೆ ಇದು ಮಾಡ್ತಾ ಇರೋದು. ದಟ್ ಈಸ್ ದ ಬೇಸಿಸ್ ಫಾರ್ ವಿಚ್ ವಿ ಆರ್ ಡೂಯಿಂಗ್ ದಿಸ್ ಪ್ರೋಗ್ರಾಮ್. ಪೇಪರ್ಗಳಲ್ಲೂ ಬರ್ತಾ ಇದೆ, ರೀಲ್ಸಲ್ಲೂ ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಇದು ತಿನ್ನಬೇಕು, ಇದು ತಿನ್ನಬಾರ್ದು, ಇದು ಇದಾಗುತ್ತೆ ಅಂತ ನಡೀತಾ ಇದೆ. ನಾನು ಕೇಳ್ತಾ ಇರೋದು, ನೀವೆಲ್ಲ ಸೇರಿ ಯಾವಾಗ ನೀವೆಲ್ಲ ಒಂದು ಇದಕ್ಕೆ ಸಬ್ಬಾಗಿದ್ದೀರ? ಒಬ್ಬೊಬ್ಬರು ಒಂದೊಂದು ಇದರಿಂದ ಬಂದಿದ್ದೀರಲ್ಲ, ನೀವು ಯಾವಾಗ ಸಬ್ಬಾಗಿದ್ದೀರಾ? ಯಾವುದು ಮೇಯ್ನ್ ಕಾನ್ಸೆಪ್ಟ್ ಆಗಿ ಒಂದು ನಮಗೆ ನಿಮ್ಮ ಲೆಟರ್ ಇಲ್ಲ, ಏನೂ ಇಲ್ಲ, ಫೋನ್ ನಂಬರ್ ಇಲ್ವಲ್ಲ, ಸೊ ಹೇಗೆ ನಮಗೆ ಇದನ್ನ ನಾವು ಕನ್ಸಿಡರ್ ಮಾಡಬೇಕು ಅಂತ? ಅದೇ ಎಲ್ಲ ಪೂರ್ತಿ ಮಾಹಿತಿ ಇದೆ, ನಮ್ಗೆ ಎಲ್ರಿಗೂ ಹಂಚಲಾಗುತ್ತೆ.
ಈ ಬುಕ್ಲೆಟ್ ಇದೆ, ಇದರಲ್ಲಿ ಇನ್ವಿಟೇಷನ್ ಕೂಡ ಇದೆ, ತಮ್ಗೆಲ್ಲರಿಗೂ ಕೊಡಲಾಗ್ತದೆ ಇದನ್ನು. ಮತ್ತೆ ಇದು ಮುಖ್ಯವಾದ ಉದ್ದೇಶ ಏನಂತಂದ್ರೆ ಸಾಧಾರಣ ಸಣ್ಣ ಸಣ್ಣ ಕೈಕಾರ್ಯಗಳು ಆಹಾರದಲ್ಲಿ ತುಂಬ ತೊಡಗಿದ್ದಾರೆ. ಈ ಆಹಾರ ಸುರಕ್ಷತೆ ಒಂದು ಸಂಸ್ಕೃತಿ ಆಗಬೇಕು, ಫುಡ್ ಸೇಫ್ಟಿ ಕಲ್ಚರ್ ಆಗಬೇಕು. ಆದರೆ ನಾವು ಅಲ್ಲಿ ಇಲ್ಲಿ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದ್ರೆ ಅದು ಕಲ್ಚರ್ ಆಗೋದಿಲ್ಲ. ದೇವರು ಹೇಗೆ ಪೂಜೆ ಮಾಡ್ತೀವಿ ಪ್ರತಿ ದಿವಸ, ಅದೇ ರೀತಿ ಒಂದು ಪೂಜೆ ರೀತಿಯಲ್ಲಿ ಪ್ರತಿಯೊಬ್ಬ ಮ್ಯಾನುಫ್ಯಾಕ್ಚರರ್ಸು ಅಳವಡಿಸ್ಕೊಂಡು. ಆದ್ದರಿಂದ ಈ ಫುಡ್ ಸೇಫ್ಟಿ ಕಾನ್ಕ್ಲೇವ್ನಲ್ಲಿ ನಾವು ಚರ್ಚೆ ಮಾಡೋ ವಿಷಯ ಮೊದಲನೇದಾಗಿ ಅಂದರೆ ಆಹಾರ ಸುರಕ್ಷತೆಯ ಒಂದು ಸಂಸ್ಕೃತಿ. ಇನ್ನೊಂದು ಆಹಾರ ತಪಾಸಣೆ. ಹೆಚ್ಚಿಗೆ ಜನ ಆಹಾರ ತಪಾಸಣೆ ಮಾಡೋದು, ಇದರಲ್ಲಿ ಯಾವ ವಿಷ ಪದಾರ್ಥಗಳುಂಟು, ಏನು ಹೇಗೆ ಅಂತ. ಸೊ ಅದು ಎರಡನೇ ಮುಖ್ಯವಾದ ಒಂದು ಸಮಾವೇಶ ಅಂದರೆ ಆಹಾರ ಸುರಕ್ಷತೆ ಬಗ್ಗೆ ತಿಳ್ಕೊಂಡು. ಮೂರನೇದು ಈ ನೈರ್ಮಲ್ಯತೆ, ಆಹಾರ ನೈರ್ಮಲ್ಯತೆ ಹಾಗೂ ಹೈಜೀನ್ ಕಾಪಾಡ್ಕೊಂಡು ಬರಬೇಕು. ಅದಕ್ಕೆ ಏನು ಟೆಕ್ನಾಲಜಿಗಳು ಮುಂದೆ ಇದ್ದಾವೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದೇ ರೀತಿ ಈ ವರ್ಷದಿಂದ ನಾವು ಈ ಸಣ್ಣ ಕೈಗಾರಿಕೆಗಳಿಗೆ ನಾವು ಒಂದು